ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಡುಗಿಳಿಯಾರಿನಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಅಪರೂಪದ ಏಕಶಿಲಾ ಕಲ್ಲು ನಂದಿ ಬಸವ ಭಕ್ತರ ಅಪಾರ ಭಕ್ತಿಗೆ ಪಾತ್ರವಾಗಿದೆ. ರಾಜರ ಕಾಲದ ಇತಿಹಾಸ ಹೊಂದಿದೆ ಎನ್ನಲಾಗಿರುವ ಈ ಏಕಶಿಲಾ ನಂದಿ ಯಾವುದೇ ದೇವಾಲಯ ಅಥವಾ ಚಪ್ಪರವಿಲ್ಲದೆ ತೆರೆದ ಆಕಾಶದಡಿ ಭಕ್ತರ ಆರಾಧ್ಯ ದೈವವಾಗಿ ಪೂಜಿಸಲ್ಪಡುತ್ತಿದೆ. ಇಂತಹ ಕಾರಣಿಕ ಕ್ಷೇತ್ರದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಯಾವುದೇ ಗೋಡೆ, ಗೋಪುರ ಅಥವಾ ಚಪ್ಪರವಿಲ್ಲದೆ ತೆರೆದ ಆಕಾಶದಡಿ ಇರುವ ಈ ನಂದಿಗೆ ಪ್ರತಿದಿನ ಪೂಜೆ ನಡೆಯುತ್ತದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಅಪಾರ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಹರಕೆಯ ರೂಪದಲ್ಲಿ ಭಕ್ತರು ಹುರುಳಿಯನ್ನ ಸಮರ್ಪಿಸುತ್ತಾರೆ. ತಮ್ಮ ಸಂಕಷ್ಟಗಳು ನಿವಾರಣೆಯಾಗಲಿ, ಇಷ್ಟಾರ್ಥಗಳು ಈಡೇರಲಿ ಎಂಬ ನಂಬಿಕೆಯಿಂದ ನಂದಿಯ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಬಸವನು ಅಂತಾರೆ ಬಹಳ ಮೂಡಿಬರುವಂಥ ಬಸವ. ಇದು ಭಾಳ ಸ್ವಲ್ಪ ಕಾರಣಕ್ಕೆ ಇದು ಬಸವ ಇದು ಬಹಳ ಪುರಾತನ ಕಾಲದೇ ಬಸವ ಇದು. ಈಗ ಜನರಿಗೆಲ್ಲ ಕಜ್ಜಿ ಎಲ್ಲ ಜಿಡ್ಡು ಅನ್ನುವಂಥ ಕಾಯಿಲೆ ಆಗ ತುಂಬ ಬರ್ತಿತ್ತು. ಆ ಜಿಡ್ಡು ಬಂದಾಗ ಬಸವನಿಗೆ ಹೊರಳಿ ತುಳಿತೆ ಅಂತ ಹೇಳಿದರೆ ಆ ಜಿಡ್ಡು ಹೋಗ್ತಿರ್ತಾರೆ, ಬಂದು ಹೊರಳಿ ಪಂಚಗಡ್ಡೆ ಆಯಿತು, ಹೊರಳಿಟ್ಟು ಪೂಜೆ ಮಾಡಿ ಹೋಗ್ತಿದೆ. ದಿನದಿಂದ ದಿನಕ್ಕೆ ಈ ನಂದಿಯ ಗಾತ್ರ ಹೆಚ್ಚುತ್ತಿದೆ ಎಂಬ ಮಾತು ಸ್ಥಳೀಯರಲ್ಲಿ ತಲೆಮಾರುಗಳಿಂದಲೂ ಕೇಳಿಬರುತ್ತಿದ್ದು, ಈ ದೇವರ ದರ್ಶನ ಮಾಡಲು ದೂರ ದೂರುಗಳಿಂದ ಜನರು ಬರುತ್ತಾರೆ. ತಂದೆಗಳ ಹಿಡಿದಿಂದ ಪೂಜೆ, ಭಾಳ ಹಿಂದಿಂದ ಪೂಜೆ ಆಯಿತು. ಬ್ರಿಟಿಷ್ ಕಾಲದಿಂದ ಹಾಗೂ ಟೆಸ್ಟಿ ಕಾಲ ಇದೆ. ಬ್ರಿಟಿಷ್ ಕಾಲ ಸಣ್ಣ ಬಸವ ಅಂತ ಉದ್ಭವ ಇದೆ. ಉದ್ಭವ ಇದೆ. ಆ ಮ್ಯಾಲೆ ಬಿಂಬ ಇತ್ತಲ್ಲ, ಅದು ನಿಲ್ತು ಕಲ್ಲು ಅಷ್ಟೇ. ಆ ಕಲ್ಬಾರು ದಾರಿ ದೊಡ್ಡದಾದ್ರೆ ಬರೋದು. ಫಸ್ಟ್ ಸ್ಟಾರ್ಟಿಂಗಿಗೆ ನಮ್ಮ ಅಮ್ಮ ಮದುವೆ ಬರುವಾಗ ಸಣ್ಣದು ಕಪ್ಪೆ ಥರ ಇತ್ತಂತೆ. ಈಗ ಎಷ್ಟು ದೊಡ್ಡ ಬಂತಲ್ಲ, ಈಗ ತೋರುತ್ತೆ ಇಲ್ಲಿ ಬೆಳೀತಾ ಇದೆ. ನೀವು ಕೂಡ ಕುಂದಾಪುರಕ್ಕೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೇ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ.